ಉಡುಪಿ ಜಿಲ್ಲೆಯ ಶ್ರೀ ಕ್ಷೇತ್ರ ಶಂಕರಾಪುರಕ್ಕೆ ಹನುಮಜ್ಯೋತಿ ಕೌಮುದಿಕಿ ಗಧಿ ಹನುಮಧ್ವಜ ಹೊರಡುವುದು. ಗಂಗಾವತಿ ಇಂದು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂದೇಶ್ ಅಡುಗೆಮನಿ, ಉಡುಪಿ ಜಿಲ್ಲೆಯ ಶ್ರೀ ಕ್ಷೇತ್ರ ಶಂಕರಪುರ ಸುಮಾರು 11 ವರ್ಷಗಳಿಂದ ಧಾರ್ಮಿಕ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರುವ ಶ್ರೀ ಶ್ರೀ ಸಾಯಿ ಈಶ್ವರ್ ಗುರುಜಿಯವರು ಶ್ರೀ ಕ್ಷೇತ್ರ ಆವರಣದಲ್ಲಿ ಇಂದು ಬಾಂಧವರಿಂದ ಒಗ್ಗಟ್ಟು ಮತ್ತು ಏಳಿಗೆಯ ಮಹಾಸಂಕಲ್ಪದಲ್ಲಿ ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ 19 ಅಡಿ ಎತ್ತರದ ಏಕಶಿಲಾ ಶ್ರೀ ಮುಖ್ಯ ಪ್ರಾಣನ ಮೂರ್ತಿ ಸ್ಥಾಪನೆಯನ್ನ 2026 ಏಪ್ರಿಲ್ 2ರಂದು ಪ್ರತಿಷ್ಠಾಪಿಸಲಿದ್ದು, ಈ ಬಗ್ಗೆ ಮಾರ್ಚ್ 26ರ ರಾಮನವಮಿಯಂದು ಹನುಮ ಜನ್ಮಭೂಮಿಯಿಂದ ಹನುಮಜ್ಯೋತಿ ಕಾಮೋದಕಿ ಗಧಿ ಮತ್ತು ಹನುಮಧ್ವಜವು ಹೊರಟು ಮಾರ್ಚ್ 29ಕ್ಕೆ ಉಡುಪಿ ತಲುಪಲಿದೆ. ಉಡುಪಿ ಜೋಡುಕಟ್ಟೆಯಿಂದ ಅವಧೂತ ಭಗವಾನ್ ನಿತ್ಯಾನಂದ ಸ್ವಾಮಿಯ 210 ಕೆಜಿ ತೂಕದ ಪಂಚಲೋಹ ಮೂರ್ತಿ ಹಾಗೂ ಹಸಿರು ಹೊರೆ ಕಾಣಿಕೆಯಿಂದ ಭವ್ಯ ಮೆರವಣಿಗೆಯಿಂದ ಶ್ರೀ ಕ್ಷೇತ್ರ ತಲುಪಲಿದೆ. ಮಾರ್ಚ್ 31ರಿಂದ ಏಪ್ರಿಲ್ 3ರವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪ್ರತಿಷ್ಠಾ ಬ್ರಹ್ಮ ಕಳಶೋತ್ಸವ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ರಥಯಾತ್ರೆಗೆ ಚಾಲನೆ ನೀಡಲಿಕ್ಕೆ ರಾಜಮಾತೆ ಶ್ರೀಮತಿ ಲಲಿತಾ ರಾಣಿ ಶ್ರೀರಂಗದೇವರಾಯಲು ಹಾಗೂ ಸ್ಥಳೀಯ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ, ಮಾಜಿ ಶಾಸಕರು, ಮಾಜಿ ಸಂಸದರು ಸೇರಿದಂತೆ ಅನೇಕ ರಾಜಕೀಯ ನಾಯಕರು, ಮುಖಂಡರು ಆಗಮಿಸುತ್ತಾರೆ. 24/3/2026ರಂದು ಬೆಳಗ್ಗೆ 10ಕ್ಕೆ ತಮ್ಮ ದೃಶ್ಯ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ಉತ್ತರ ಪ್ರಾಂತ ಸಹ ಸಂಯೋಜಕ ನೀಲಕಂಠಪ್ಪ ನಾಗಶೆಟ್ಟಿ, ವಿಜಯ್ ಕೊಡವೂರು, ಜಯರಾಮ್ ಶೆಟ್ಟಿಗಾರ್, ಸತೀಶ್ ದೇವಾಡಗ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯಾವ ರೀತಿ ಎಲ್ಲಿಂದ ಹೇಗೆ ಸ್ಟಾರ್ಟ್ ಆಗ್ತದೆ ಅಂತ ಅನ್ನೋದು ವಿಚಾರವಾಗಿ ಒಂದೊಂದಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಮೊದಲು ನಮ್ಮ ಸಂಕಲ್ಪ, ನಮ್ಮ ಈ ಕ್ಷೇತ್ರದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ವಿಚಾರ ಹೇಳ್ತಾ ಹೋಗ್ತೀನಿ. ಶ್ರೀ ಕ್ಷೇತ್ರ ಶಂಕರಪುರ ಶ್ರೀ ಶ್ರೀ ಸಾಯಿ ಈಶ್ವರ್ ಗುರುಜಿ ಅಂತೇಳಿ ನಮ್ಮ ಶಂಕರಪುರದಲ್ಲಿ ಒಬ್ಬರು ಗುರುಜಿ ಇದ್ದಾರೆ. ಅವರ ಒಂದು ಸಂಕಲ್ಪದಲ್ಲಿ 19 ಅಡಿ ಎತ್ತರದ ಏಕಶಿಲಾ ಮೂರ್ತಿ, ಮುಖ್ಯ ಪ್ರಾಣನ ಏಕಶಿಲಾ ಮೂರ್ತಿನ ಸ್ಥಾಪನೆ ಆಗ್ತಿದೆ. ಈ ಹಿಂದೆ ಶ್ರೀಗಳು ಇಲ್ಲಿ ಬಂದು ಇಲ್ಲಿಯ ಅಲ್ಲಿ ನಿಧಿಕುಂಭಕ್ಕೆ ಇಲ್ಲಿಯ ಮೃತ್ತಿಕೆ ಮತ್ತು ತೀರ್ಥ ರೂಪದ ನೀರನ್ನು ಇಲ್ಲಿಂದ ತಗೊಂಡು ಹೋಗಿರ್ತಾರೆ. ತಗೊಂಡೋಗಿ ಅಲ್ಲಿ ಶಾಸ್ತ್ರಬದ್ಧವಾಗಿ ಅಲ್ಲಿ ಪೂಜೆನೆಲ್ಲ ಮಾಡಿದ್ದಾರೆ. ಈಗ ಅಲ್ಲಿ ಏಕಶಿಲಾ ಆಂಜನೇಯನ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮ ಕಲಶೋತ್ಸವ ಅದೆಲ್ಲ ನಾಡಿದಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಕಂಟಿನ್ಯೂಸ್ಲಿ. ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಇದು ಅಂಜನಾದ್ರಿ ಹನುಮ ಹುಟ್ಟಿದ ಸ್ಥಳ ಅಂತೇಳಿ ಪುರಾಣಗಳಲ್ಲಿ ಬಂದಿರೋ ಉಲ್ಲೇಖದ ಜೊತೆ ನಾವೆಲ್ಲ ನಂಬಿ ಬಿಲೀವ್ ಮಾಡ್ತಾ ಇದ್ದೀವಿ. ಆ ಒಂದು ಸಂಸ್ಕೃತಿನ ನಾವು ಮುಂದುವರಿಸ್ಕೊಂತ ಹೋಗೋ ವಿಚಾರವಾಗಿ ಇಲ್ಲಿ ಬಂದ್ಬಿಟ್ಟು ಸ್ಪೆಷಲಿ ಶಂಕರಪುರಕ್ಕೆ, ಅಂಜನಾದ್ರಿ ಬೆಟ್ಟದಿಂದ ಶಂಕರಪುರಕ್ಕೆ ಹನುಮ ಜ್ಯೋತಿ, ಕೌಮುದಿಕ ಗದೆ ಮತ್ತು ವಾನರ ಧ್ವಜ ಈ 3 ಇಲ್ಲಿಂದ ಹೊರಡ್ತಾ ಇದೆ. ಅದನ್ನ ಚಾಲನೆ ಮಾಡಲಿಕ್ಕೆ ನಮ್ಮ ಈ ಭಾಗದ ರಾಣಿ ಲಲಿತಾ ರಾಣಿ ಅವರು ಬರ್ತಾ ಇದ್ದಾರೆ. ಲಲಿತಾ ರಾಣಿ ರಂಗರಾಯರು ಅವರು ಬರ್ತಿದ್ದಾರೆ. ಅದ್ರ ಜೊತೆ ಎಲ್ಲ ನಮ್ಮ ಬಂಧು ಮಿತ್ರರು ಮತ್ತು ಸಹೋದ್ಯೋಗಿಗಳು ಮತ್ತೆ ನಮ್ಮ ಈ ಭಾಗದ ಎಲ್ಲ ಹಿರಿಯರು ಯಾವುದೇ ಒಂದು ಇದು ಮಾಡಲಾರ್ದೆ ಎಲ್ಲರೂ ಬರ್ತಾ ಇದ್ದಾರೆ. ಅದ್ರ ಜೊತೆ ವಿಷಯ ಇಷ್ಟೇ, ನಮ್ಮ ಗುರುಗಳು ಸಂಕಲ್ಪ ಮಾಡಿದ ರೀತಿಯಾಗಿ ಇಲ್ಲಿಂದ ಇದು ಯಾವ ರೀತಿ ಯಾವ ರೂಟಲ್ಲಿ ಹೋಗುತ್ತಂತ ನಿಮ್ಗೆಲ್ಲ ಪಾಂಪ್ಲೆಟ್ಸ್ ಕೊಟ್ಟಿರೋದ್ರೆಲ್ಲ ಸಂಕ್ಷಿಪ್ತವಾಗಿ ಬಂದಿದೆ. ಅದ್ರ ಜೊತೆಗೆ ಗುರೂಜಿಯವರ ವಿಷಯವಾಗಿ ಅವರ ಒಂದು ಪರಿಚಯವನ್ನ ನಿಕಟ ಬಂಧುವಾಗಿರುವಂತಹ ನಮ್ಮ ವಿಜಯ್ ಕೊಡವೂರು ಮಾಜಿ ನಗರಸಭೆ ಸದಸ್ಯರು ಮತ್ತು ಉಡುಪಿ ಜಿಲ್ಲೆಯ ಅವರು ಇದ್ರ ಬಗ್ಗೆ ಗುರೂಜಿ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತಾರೆ. ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ, ನಮಗೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನಾವು ರಾಮಾಯಣದಲ್ಲಿ ಏನು ಹನುಮಂತನ ಒಂದು ನೆನಪು ಮಾಡ್ತೀವಿ, ಆ ಪವಿತ್ರವಾಗಿರುವಂಥ ಜಾಗಕ್ಕೆ ಬಂದಿದ್ದೀವಿ. ನಿಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇದ್ದೀವಿ. ಇದು ನಮ್ಮ ಪುಣ್ಯ ಅಂತ ಅನ್ಸ್ಕೊಳ್ತೀವಿ. ಒಂದನೇದು, ಉಡುಪಿ ಅಂದ್ಕೊಂಡೆ ನಾವು ಅನೇಕ ವ್ಯಾಖ್ಯಾನಗಳಿದೆ. ಅದು ದೇವರ ನಾಡು ಅಂತ ಹೇಳ್ತೀವಿ, ಅಥವಾ ಇಡೀ ರಾಜ್ಯಕ್ಕೆ ಒಂದು ಶಕ್ತಿ ಕೊಡುವಂಥ ಬಂದರು ಇದೆ. ಮತ್ತು ಉಡುಪಿ ರಾಜ್ಯಕ್ಕೆ ಆರ್ಥಿಕ ಸ್ಥಿತಿಯನ್ನು ತುಂಬಿಸುವಂಥ 1-2ನೇ ಸ್ಥಾನದಲ್ಲಿ ಮಲ್ಪೆ ಬಂದರಿದೆ. ಅನೇಕ ದೇವಸ್ಥಾನ, ಕೃಷ್ಣನ ನಾಡಿರ್ಬೋದು, ಬಲರಾಮನ ನಾಡಿರ್ಬೋದು, ಪ್ರವಾಸಿಗರಿಗೆ ಕೈಬೀಸಿ ಕರೆಯುವಂಥ ಮಲ್ಪೆ ಬೀಚ್ ಇದೆ ಅಂತ ಅನೇಕ ಇರುವಂಥ ಒಂದು ಉಡುಪಿ ವಿದ್ಯಾವಂತರ ನಾಡು ಅಂತ ಹೇಳ್ತೀವಿ. ಅಲ್ಲಿಂದ ನಾವು ಬಂದು ಈಗ ಈ ಹನುಮಂತನ ಭೂಮಿಯಲ್ಲಿದ್ದೇವೆ. ಮತ್ತು ಇರುವಂಥದ್ದು ಏನಕ್ಕೆ ಹೇಳಿದ್ರೆ, ಉಡುಪಿ ಮಧ್ಯಭಾಗದಿಂದ ಕೇಂದ್ರ ಭಾಗದಿಂದ ಒಂದು 8-10 ಕಿಲೋಮೀಟರ್ ದೂರದಲ್ಲಿ ಒಂದು ಶಂಕರಪುರ ಅನ್ನೋ ಒಂದು ಪವಿತ್ರವಾದಂಥ ಒಂದು ನೆಲೆ ಇದೆ. ಆ ಶಂಕರಪುರ ಅನ್ನೋ ಒಂದು ನೆಲೆಯಲ್ಲಿ ಒಂದು ಧಾರ್ಮಿಕವಾದಂಥ ಒಂದು
ಕ್ಷೇತ್ರವನ್ನು ಕಟ್ಟಿಕೊಂಡು ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ತುಂಬ ಬಡವರಿಗೆ ಬೇರೆ ಬೇರೆ ಸೇವಾ ಮುಖಾಂತರ ಸೇವೆಯನ್ನು ಕಲ್ಪಿಸಿಕೊಡುವಂಥ ಒಂದು ಮಠ ಇರುವಂಥದ್ದೇ ಶ್ರೀ ಕ್ಷೇತ್ರ ಶಂಕರಪುರದ ಸಾಯಿ ಮುಖ್ಯ ಪ್ರಾಣ ಕಾಲಭೈರವ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಕೇವಲ ಇದೊಂದು ದೇವಸ್ಥಾನ ಅಂದ್ಕೊಳ್ಳಿ ನಮ್ಗೆ ಅನಿಸುವಂಥದ್ದು ಏನಂದರೆ ಪೂಜೆ ಆಗಬೇಕು, ವಿಧಿವಿಧಾನ ಆಗಬೇಕು, ಅಥವಾ ಹೋಮ ಹವನ ಅಂಥ ವಾತಾವರಣಗಳನ್ನು ನಾವು ಕಂಡುಕೊಳ್ತೀವಿ. ಆದರೆ ಇಲ್ಲಿಯ ಈ ಮಠದಲ್ಲಿ ಏನಿದೆ ಕೇಳಿದರೆ ಅದರ ಜೊತೆಯಲ್ಲಿ ಒಂದಷ್ಟು ಸೇವಾ ಕಾರ್ಯಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಿದ್ಯಾಭ್ಯಾಸದ ವಂಚಿತರಿಗೆ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಸಾಯಿ ತುತ್ತು ಅನ್ನೋ ದೃಷ್ಟಿಯಿಂದ ಒಂದಷ್ಟು ಜನರಿಗೆ ನಿರ್ಗತಿಕರು ಅನ್ಬೋದು, ಅಥವಾ ಅವರ ಹತ್ರ ಶಕ್ತಿ ಇಲ್ಲ, ದುಡಿಲಿಕ್ಕೆ ಶಕ್ತಿ ಇಲ್ಲ, ಎಲ್ಲೋ ರಸ್ತೆ ಬದಿಯಲ್ಲಿದ್ದಾರೆ, ಅವರಿಗೆ ತುತ್ತು ಅನ್ನ ಏನು ಇದನ್ನ ಮಠದ ವತಿಯಿಂದ ಹಾಕಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಹಿರಿಯರು ಮತ್ತು ನಮ್ಮ ಗುರೂಜಿಗಳಾಗಿರುವಂಥ ಶ್ರೀ ಸಾಯಿ ಈಶ್ವರ್ ಗುರೂಜಿಯವರ ಒಂದು ನೇತೃತ್ವದಲ್ಲಿ ಅದು ನಡೀತಾ ಇದೆ. ಸಾಯಿ ಈಶ್ವರ್ ಅವರು ಆಧ್ಯಾತ್ಮಿಕವಾಗಿರುವಂಥ ಮತ್ತು ಧಾರ್ಮಿಕವಾಗಿರುವಂಥ ಸಾಧಕರು ಹೌದು. ಅನೇಕ ದೇವರುಗಳನ್ನು ತಮ್ಮಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಅಲ್ಲಿಯವರಿಗೆ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸಿಕೊಂಡು ಸಮಾಜವನ್ನು ಜಾಗೃತಿ ಮಾಡಿಸುವಂಥ ಕೆಲಸವನ್ನು ಕಳೆದ ಅನೇಕ ವರ್ಷಗಳಿಂದ ಮಾಡ್ತಾ ಬಂದಿರುವಂಥದ್ದು ನಮ್ಗೆ ಗೊತ್ತಿದೆ. ಇದು ಗುರೂಜಿಗಳ ಸೇವಾ. ಅವರ ಮನಸ್ಸು ಹೇಗೆ ಕೇಳಿದ್ರೆ ಒಂದಷ್ಟು ಸೇವೆಯ ಮುಖಾಂತರ ನಾವು ಜನಗಳನ್ನು ಮುಟ್ಟಬೇಕು. ಅಂದರೆ ಕಲ್ಲಿನಲ್ಲಿ ಮಾತ್ರ ದೇವರಲ್ಲ, ಬದಲಾಗಿ ಕಷ್ಟ ದೀನ ದುರ್ಬಲರು ಯಾರಿದ್ದಾರೆ ಅವರ ಜೊತೆಯಲ್ಲಿ ಅವರ ಸೇವೆಯನ್ನು ಮಾಡ್ತಾ ಮಾಡ್ತಾ ದೇವರ ಪೂಜೆಯನ್ನು ಮಾಡಬೇಕು ಅನ್ನುವ ದೃಷ್ಟಿಯಿಂದ ಅತಿ ಕಡಿಮೆ ಸಮಯದಲ್ಲಿ ಇಡೀ ಉಡುಪಿ ಜಿಲ್ಲೆಯಾದ್ಯಂತ ಹೆಸರುವಾಸಿಯಾಗಿರುವಂಥ ಮಠ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಉಡುಪಿನ ನಾನು ಆವಾಗಲೇ ಹೇಳಿದಾಗ ಒಂದು 8-10 ಕಿಲೋಮೀಟರ್ ದೂರದಲ್ಲಿ ಇದೆ. ಈಗ ಉದಾಹರಣೆಗೆ ಹೇಳಬೇಕು ಅಂತ ಅದರಲ್ಲಿ ಆ ಮಠದಲ್ಲಿರುವಂಥ ಅನೇಕ ಸೇವಾ ಕಾರ್ಯಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಪೂರ್ತಿ ಆಗೋದಿಲ್ಲ, ಕಷ್ಟ ಆದರೂ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಒಂದು ಸಾಯಿ ತುತ್ತು ಅನ್ನುವ ದೃಷ್ಟಿಯಿಂದ ಸಾಯಿ ತುತ್ತು ಯಾರಿಗೆ ಕೇಳಿದ್ರೆ ನಾವು ಇದ್ದವರಿಗೆ ನಾವು ಬಡಿಸ್ತೀವಿ, ಗೃಹ ಪ್ರವೇಶ ಅಥವಾ ಮದುವೆ ಅನ್ನುವ ದೃಷ್ಟಿಯಿಂದ ಎಲ್ಲರನ್ನು ನಮ್ಮ ಬಂಧು ಬಳಗವನ್ನು ಕರಿತೀವಿ. ಒಂದಷ್ಟು ಬೇಡ ಬೇಡ ಅಂತ ಆದರೂ ಮತ್ತಷ್ಟು ಹೋಳಿಗೆ ಹಾಕ್ತೀವಿ, ಪಾಯಸ ಹಾಕ್ತೀವಿ, ಅನ್ನ ಹಾಕ್ತೀವಿ, ಸಾರು ಹಾಕ್ತೀವಿ, ಎಲ್ಲವನ್ನೂ ಹಾಕ್ತೀವಿ. ಆದರೆ ಯಾರು ರಸ್ತೆಯಲ್ಲಿ ತನ್ನ ದೇಹ ದುರ್ಬಲವಾಗಿದೆ, ವಯಸ್ಸಾಗಿದೆ, ಅಂಗವಿನ್ಯತೆ ಆಗಿದೆ, ಅವರಿಗೆ ದುಡಿಲಿಕ್ಕೆ ಸಾಧ್ಯ ಇಲ್ಲ, ಅವರನ್ನು ನಾವು ಯಾವತ್ತೂ ಗುರುತಿಸುವಂಥದ್ದು ಕಷ್ಟ. ಅದರಿಂದ ನಮ್ಮ ಸಾಯಿ ಈಶ್ವರ್ ಗುರೂಜಿ ಯೋಚನೆ ಮಾಡಿದ್ದೇನೆಂದರೆ ನಾನು ಗುಣಪಡಿಸಬೇಕು. ಯಾರಿಗೆ ಕೇಳಿದರೆ ಇಂಥವರಿಗೆ ಯಾರಿಗೆ ದುಡಿಲಿಕ್ಕೆ ಸಾಧ್ಯ ಇಲ್ಲ, ದೀನ ದುರ್ಬಲರಿದ್ದಾರೆ, ಅವರನ್ನು ಎತ್ತಬೇಕು ಅನ್ನುವ ದೃಷ್ಟಿಯಿಂದ ಸಾಯಿ ತುತ್ತು, ಸಾಯಿಗಳ ಹೆಸರನ್ನು ಇಟ್ಟುಕೊಂಡು ಸಾಯಿ ತುತ್ತು ಅನ್ನುವ ದೃಷ್ಟಿಯಿಂದ ಪ್ರತಿದಿನ ತಮ್ಮಲ್ಲಿ ಮಠದಲ್ಲಾಗುವಂಥ ಏನೋ ಅನ್ನಪ್ರಸಾದ ಇದೆ ಅದನ್ನು ತಗೊಂಡೋಗಿ ರಸ್ತೆ ಬದಿಯಲ್ಲಿ ಯಾರೆಲ್ಲ ಇರ್ತಾರೆ ಅವರಿಗೆ ಉಣಬಡಿಸುವಂಥದ್ದು, ಅನಾಥಾಶ್ರಮಗಳಿಗೆ ಉಣಬಡಿಸುವಂಥದ್ದು, ಬುದ್ಧಿಮಾಂದ್ಯವಾಗಿರುವಂತಹ ಶಾಲೆಗಳಿದೆ ಅದಕ್ಕೆ ಹೋಗಿ ಉಣಬಡಿಸುವಂಥದ್ದು. ಈ ರೀತಿ ಇದು ದಿನನಿತ್ಯ ಒಂದಷ್ಟು 100-500 ಜನಗಳಿಗೆ ಬಡಿಸುವಂಥದ್ದು ಸೇವಾ ಕಾರ್ಯ ನಮ್ಮಲ್ಲಿ ಆಗ್ತಾ ಇದೆ. ಇದು ಒಂದನೇದು. ಎರಡನೇದು, ಯಾರಿಗೆ ವಿದ್ಯಾಭ್ಯಾಸದಿಂದ ವಂಚಿತವಾಗಿರ್ತಾ ಇದ್ದೇವೆ. ಈಗ ಉದಾಹರಣೆಗೆ ಯಾರೋ ರಸ್ತೆ ಕೆಲಸಕ್ಕೆ ಕೂಲಿ ಕೆಲಸಕ್ಕೆ ಬರ್ತಾರೆ, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ, ಅವರನ್ನೆಲ್ಲ ಕರೆದು ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥದ್ದು ಮುಖ್ಯ ಅನ್ನೋ ದೃಷ್ಟಿಯಿಂದ ಏನು ನಾರಾಯಣ ಗುರುಗಳು ಯೋಚನೆ ಮಾಡಿದ್ದಾರೆ, ವಿದ್ಯೆಯಿಂದಲೇ ಎಲ್ಲವನ್ನೂ ಸಾಧನೆ ಮಾಡಬಹುದು, ಸ್ವಾಮಿ ವಿವೇಕಾನಂದರು ಹೇಳಿದ ಮಾತನ್ನದೇ. ಆದರೆ ಈ ನಮ್ಮ ಗುರೂಜಿಯವರು ಯೋಚನೆ ಮಾಡಿದ್ದಾರೆ ಏನಂದ್ರೆ ಅದೇ ರೀತಿ ವಿದ್ಯಾಭ್ಯಾಸದಿಂದ ನನ್ನ ಕ್ಷೇತ್ರದಲ್ಲಿ ವಂಚಿತರಾಗಬಾರ್ದು, ನನ್ನ ಕ್ಷೇತ್ರ ಅಂದ್ರೆ ಉಡುಪಿ ಜಿಲ್ಲೆ ಆದರೂ ತೊಂದರೆ ಇಲ್ಲ, ವಂಚಿತರಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರ ಹತ್ರ ಹೋಗಿ ಮಾತುಕತೆ ಮಾಡೋದು, ಅವರಿಗೆ ಬೇಕಾಗಿರುವಂತಹ ಶುಲ್ಕವನ್ನು ವಿದ್ಯಾಭ್ಯಾಸದಲ್ಲಿ ದತ್ತು ಸ್ವೀಕಾರ ಮಾಡಿಕೊಂಡು ಅವರಿಗೆ ಪುಸ್ತಕ, ಪೆನ್ನು ಅಂಥದ್ದನ್ನೆಲ್ಲ ತಾನೂ ಕೊಡುವಂಥದ್ದು, ಮತ್ತು ಯಾವುದೆಲ್ಲ ಸಂಘ ಸಂಸ್ಥೆ ಇದೆ ಅದರ ಮುಖಾಂತರ ಅದಕ್ಕೆ ಜಾಗೃತಿ ಮೂಡಿಸಿಕೊಂಡು ಅವರಿಗೆ ಕೊಡಿಸುವಂಥದ್ದನ್ನು ಮಾಡುವಂಥದ್ದು ಒಂದು ದೊಡ್ಡ ಮಹತ್ತರ ಹೆಜ್ಜೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಮೋಕ್ಷ ಕೊಡುವಂಥದ್ದು. ಈಗ ನಾವು ಯಾವುದಾದ್ರು ಒಬ್ಬ ಮನುಷ್ಯ ಸ್ವರ್ಗಸ್ಥನಾಗ್ತಾನೆ, ಅದಾದ್ಮೇಲೆ ಅವರಿಗೆ ಬೇಕಾಗುವಂಥದ್ದು ಮನೆಯವರು ಮಾಡ್ತಾರೆ, 14 ದಿವಸಕ್ಕೊಮ್ಮೆ ಕ್ರಿಯೆ ಮಾಡ್ತಾರೆ, ಅವರಿಗೆ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ವಿಧಿವಿಧಾನಗಳನ್ನು ಮಾಡ್ತಾರೆ. ಅದೇ ರೀತಿ ನಮ್ಮ ರೀತಿಯಲ್ಲಿ ಒಂದು ಪ್ರಾಣಿಗಳು ಹುಟ್ಟುಕೊಳ್ತಾರೆ, ಪ್ರಾಣಿಗಳು ರಸ್ತೆಯಲ್ಲಿ ಸತ್ತು ಬೀಳ್ತದೆ, ಯಾವುದೋ ಒಂದು ಟೈರ್ ನಡಿಗೆ ಬೀಳ್ತದೆ, ಅದನ್ನು ಯಾರು ಗಮನಿಸುವುದಿಲ್ಲ ಅನ್ನೋ ದೃಷ್ಟಿಯಿಂದ ಸ್ವಾಮಿಗೆ, ನಮ್ಮ ಗುರೂಜಿಗೆ, ಹಿರಿಯರ ಅಥವಾ ಅವರ ಗುರುಗಳು ಹೇಳಿರುವ ಪ್ರಕಾರ ಅದಕ್ಕೊಂದು ಮೋಕ್ಷವನ್ನು ಕಲ್ಪಿಸಬೇಕು ಅನ್ನುವ ದೃಷ್ಟಿಯಿಂದ ಅಲ್ಲಿ ಬಿದ್ದಿರುವಂಥ ಏನು ಪ್ರಾಣಿ ಪಕ್ಷಿ ಬೇರೆ ಬೇರೆ ಜೀವರಾಶಿಗಳೇನಿದೆ ಅದನ್ನು ತಗೊಂಡು ಬಂದು ಕ್ರಮವತ್ತಾಗಿ ಅದನ್ನು ಮಣ್ಣಿಗೆ ಹಾಕುವಂಥದ್ದು, ಬೆಂಕಿಗೆ ಆಹುತಿ ಕೊಡುವಂಥದ್ದು, ಮತ್ತು ಅದಕ್ಕೆ ಬೇಕಾಗಿರುವಂತಹ ಸದ್ಗತಿಗಳನ್ನು ಮಾಡಿ ಅದಕ್ಕೆ ಮೋಕ್ಷ ಕೊಡುವಂಥದ್ದು ನಮ್ಮ ಸಾಯಿ ಈಶ್ವರ್ ಗುರೂಜಿಗಳ ನೇತೃತ್ವದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಇನ್ನೊಬ್ಬರಿಗೆ ಮಾರ್ಗದರ್ಶಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ನಾವು ಮೂಗುತಿಯ ವಿಚಾರ ಬಂದಾಗ ಮೂಗುತಿಯ ಬಗ್ಗೆ ನಾವು ಹೇಳ್ತೀವಿ, ಅದೊಂದು ಸೌಭಾಗ್ಯ, ಹೆಣ್ಣು ಮಕ್ಕಳ ಮಾಂಗಲ್ಯದ ರೀತಿಯಲ್ಲಿ ಇರುವಂಥದ್ದು ಒಂದು ಮೂಗುತಿ ಭಾಗ್ಯ. ಅದರ ಬಗ್ಗೆ ಮಹತ್ವ ಈಗ ಮರ್ತೋಗಿದೆ ಅಂತ ಅನಿಸ್ತಾ ಇದೆ. ಅದು ಯಾಕೆ ಹಾಕಬೇಕು, ಏನು ಹಾಕಬೇಕು ಅಂತ ಗೊತ್ತಿಲ್ಲ. ನಾವೊಂದು ಫ್ಯಾಷನ್ ಯುಗದಲ್ಲಿ ಬದುಕ್ತಾ ಇದ್ದೀವಿ.
ಆವಾಗ ಇದರ ಮಹತ್ತರವನ್ನು ಹೇಳ್ತಾ ಒಂದಷ್ಟು ಕಾಲೇಜು ವಿದ್ಯಾರ್ಥಿಗಳನ್ನು ಸೇರಿಸುವಂಥದ್ದು ಅಥವಾ ಹೈಸ್ಕೂಲು ಮಕ್ಕಳಿಗೆ ಸೇರಿಸಿ ಅದರ ಮೂಗುತಿಯ ಮಹತ್ವವನ್ನು ಹೇಳ್ತಾ, ಈಗ ಮೂಗುತಿ ಹಾಕಿದ್ರೆ ಏನೋ ಒಂದು ಓಲ್ಡ್ ಫ್ಯಾಷನ್ ಆಗ್ತದೆ ಅನ್ನೋ ದೃಷ್ಟಿಯಿಂದ ಯಾರು ಹಾಕುವಂಥದ್ದು ಕಡಿಮೆ ಆಗಿದೆ. ಅದಕ್ಕೋಸ್ಕರ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಒಂದಷ್ಟು ಮಹಿಳೆಯರಿಗೆ ಮೂಗುತಿಯ ಬಗ್ಗೆ ಹೇಳ್ತಾ ಮುತ್ತೈದೆ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಅದರ ಬಗ್ಗೆ ಉಚಿತವಾಗಿ, ಕೆಲವರಿಗೆ ಕಷ್ಟ, ಬಂಗಾರದ ಮೂಗುತಿಯನ್ನು ಹಾಕುವಂಥದ್ದು ಕಷ್ಟ, ಅದಕ್ಕೆ ಯಾರಾದರೂ ಸಿರಿವಂತರಿದ್ದಾರೆ ಅವರ ಹತ್ರ ಹಣವನ್ನು ಸಂಗ್ರಹ ಮಾಡಿ ನನ್ನ ಲೆಕ್ಕದಲ್ಲಿ ಸಾವಿರಾರು ಜನರಿಗೆ, 2,000ಕ್ಕಿಂತಲೂ ಅಧಿಕ ಜನರಿಗೆ ಮೂಗುತಿಯನ್ನು ಉಚಿತ ಹಾಕುವಂಥದ್ದು ಒಂದಾದರೆ ಅದರ ವಿಧಿವಿಧಾನವನ್ನು ತಿಳಿಸುವಂಥದ್ದು ಒಂದು ಮಹತ್ತರವಾಗಿರುವಂತಹ ಕಾರ್ಯ ನಮ್ಮ ಇದರಲ್ಲಿ ಆಗ್ತಾ ಇದೆ, ನಮ್ಮ ಮಠದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಖುಷಿಯ ವಿಚಾರ. ಇದೆಲ್ಲ ಮೇಲ್ಪಂಕ್ತಿ ಅಂತ ಅನಿಸ್ತದೆ. ಅದರ ಜೊತೆಯಲ್ಲಿ ಪ್ರತಿ ಗುರುವಾರ ಪಾಯಸ ಪ್ರಸಾದ ಅನ್ನುವಂಥದ್ದು. ಇದು ಯಾಕೆ ಕೇಳಿದ್ರೆ ಸರ್ಕಾರಿ ಶಾಲೆಗಳಿಗೆ ಪಾಯಸ ವಿತರಣೆ ಮಾಡುವುದರ ಮುಖಾಂತರ ಮಕ್ಕಳಿಗೆ ಇನ್ನಷ್ಟು ಶಾಲೆಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ಸಂತಸವನ್ನು ಮೂಡಿಸುವಂಥದ್ದು, ಮನಸ್ಸು ಕೊಡುವಂಥದ್ದು ಇದರಲ್ಲಿ ಆಗ್ತಾ ಇದೆ. ಅದೇ ರೀತಿ ವಿದ್ಯೆಯನ್ನು ಹೇಳಿದ್ದೇನೆ. ಸಾಯಿ ಔಷಧಿಯ ಮುಖಾಂತರ, ಈಗ ನಾನು ಹೇಳಿದ್ದೇನೆ, ಔಷಧಿಯ ವಿತರಣೆ ಮಾಡುವಂಥದ್ದು ಈ ಮಠದಲ್ಲಿ ಆಗ್ತಾ ಇದೆ. ಅನೇಕ ಮನೆಯಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂದರೆ, ನಾವು ತಂದೆ ತಾಯಿಯನ್ನು ನೋಡ್ಕೊಳ್ಳದೆ ಇರ್ಬೋದು, ನಮಗೇನೋ ಬೇರೆ ಬೇರೆ ರೀತಿಯ ಕೆಲಸ ಇದ್ದಾಗ ತಂದೆ ತಾಯಿಯನ್ನು ಕಷ್ಟ ನೋಡ್ಕೊಳ್ಳಿಕ್ಕೆ, ಆ ರೀತಿಯಿಂದ ತಂದೆ ತಾಯಿಗಳಿಗೆ ಬೇರೆ ಔಷಧಿ ಸಿಗುವುದಿಲ್ಲ ಇರ್ಬೋದು, ಅಥವಾ ಯಾರೂ ಇಲ್ಲ ನಿರ್ಗತಿಕರಿಗೆ ಯಾವ ರೀತಿ ಅನ್ನಪ್ರಸಾದವನ್ನು ನೀಡುತ್ತಾರೆ ಅದೇ ರೀತಿ ಔಷಧಿಯನ್ನು ನೀಡುವ ಮುಖಾಂತರ, ಉಚಿತವಾದಂತಹ ಔಷಧಿ ನೀಡುವ ಮುಖಾಂತರ ಈ ಇದರಲ್ಲಿ ನಡೀತಾ ಇದೆ, ಇಂತಹ ಸೇವಾ ಕಾರ್ಯಗಳು ನಡೀತಾ ಇದೆ ಅನ್ನುವಂಥದ್ದು ಸತ್ಯ. ಇದು ಯಾಕೆ ನಾನು ಮತ್ತೆ ಮತ್ತೆ ನೆನಪು ಮಾಡ್ತಾ ಇದ್ದೇನೆ ಅಂದ್ರೆ, ನಮಗೆ ಧಾರ್ಮಿಕ ಕೇಂದ್ರ ಮಠ ಹೇಗಿರಬೇಕು ಕೇಳಿದ್ರೆ ಅಲ್ಲಿ ಒಂದು ಪೂಜೆಯ ವಾತಾವರಣ ಇರಬೇಕು, ಕಲ್ಲಿಯನ್ನು ನಾವು ಪೂಜೆ ಮಾಡಬೇಕು, ಅದೆಲ್ಲ ಸತ್ಯವಾಗಿರುವಂಥದ್ದೇ, ಮಾಡಲೇಬೇಕು, ಅದು ಇಲ್ಲ ಅಂತಲ್ಲ, ಮಾಡಬೇಕು ನಾವು. ಅದು ವಾತಾವರಣ ಅಲ್ಲಿ ಇದ್ದೇ ಇದೆ. ಹೋಮ ಮಾಡಬೇಕು, ಸತ್ಯನಾರಾಯಣ ಕಥೆ ಮಾಡಬೇಕು, ಶನಿ ಪೂಜೆ ಮಾಡಬೇಕು, ರಾಶಿ ಪೂಜೆ ಮಾಡಬೇಕು, ಅದೆಲ್ಲ ಇದ್ದೇ ಇದೆ. ಅದರ ಜೊತೆಯಲ್ಲಿ ಹಿರಿಯರು ಹೇಳಿರುವಂಥದ್ದು ಏನು ಕೇಳಿದ್ರೆ, ಕಷ್ಟದಲ್ಲಿ ನಾವು ದೇವರನ್ನು ಕಾಣಬೇಕು, ಅವರನ್ನು ಸೇವೆ ಮಾಡ್ತಾ ನಾವು ದೇವರ ಸೇವೆಯನ್ನು ಕಾಣಬೇಕು. ಆ ಮುಖಾಂತರ ನಮ್ಮ ಸಾಯಿ ಗುರೂಜಿ ಅವರು ಮಹತ್ತರ ಹೆಜ್ಜೆಯನ್ನು ಇಟ್ಟುಕೊಂಡಿದ್ದಾರೆ. ಅವರ ಈ ಕಾರ್ಯಕ್ಕೆ ಇಡೀ ಉಡುಪಿ ಜಿಲ್ಲೆ ಅವರಿಗೆ ಬೇಕಾಗಿರುವಂತಹ ಸಹಕಾರವನ್ನು ಕೊಟ್ಟಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಅಲ್ಲಿರುವಂತಹ ನಾಲ್ಕು ಇಲ್ಲಿ ಏನು 19 ಅಡಿಯ ಹನುಮಂತನ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡ್ತಾ ಈಗ ವಿಗ್ರಹ ಮೊನ್ನೆ ಉಡುಪಿಯಲ್ಲಿ ಭವ್ಯವಾಗಿರುವಂತಹ ಉಡುಪಿ ಕೃಷ್ಣನ ಏನು ಜೋಡುಕಟ್ಟೆ ಅಂತ ಇದೆ, ಅಲ್ಲಿಂದ ಸ್ವಾಗತವನ್ನು ಮಾಡಿಕೊಂಡು ಶಂಕರಪುರ ಮಠಕ್ಕೆ ಸಾಗಿಸುವಂಥದ್ದು ಆಗಿದೆ. ಅದೀಗ ನಾಡ್ದು ಬ್ರಹ್ಮಕಲಶದೊಂದಿಗೆ ಅದರ ಪ್ರತಿಷ್ಠಾಪನೆ ಆಗುವಂತಹ ಕಾರ್ಯಕ್ರಮ ಇದೆ. ಅದಕ್ಕೆ ತಾವೆಲ್ಲ ಬರಬೇಕು ಅನ್ನುವ ದೃಷ್ಟಿಯಿಂದ ನಾವು ನಿಮ್ಮ ಜೊತೆ ಇಲ್ಲಿ ಸೇರಿದ್ದೀವಿ. ಕಾರ್ಯಕ್ರಮದ ವಿವರವನ್ನು ನಿಮ್ಗೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. 19 ಅಡಿಯ ಮುಖ್ಯ ಪ್ರಾಣ ದೇವರ, ಅಂದ್ರೆ ನಾವು ಏನು ಹನುಮಂತ ಅಂತ ಹೇಳ್ತೀವಿ, ಮುಖ್ಯ ಪ್ರಾಣದ ದೇವರ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮಕಲಶ ಇದೆ. ಅದೇ ರೀತಿ 26ಕ್ಕೆ ಈ ಹನುಮಂತನ ಪುಣ್ಯ ನೆಲದಲ್ಲಿ ಹನುಮ ಜ್ಯೋತಿಯನ್ನು ಕೊಂಡೊಯ್ಯುವಂಥದ್ದು ಈಗ ಪ್ರಾಸ್ತಾವಿಕದಲ್ಲಿ ಹೇಳಿದ್ದಾರೆ. ಹನುಮ ಜ್ಯೋತಿಯನ್ನು ಇಲ್ಲಿಂದಲೇ ತಗೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ. ಎರಡನೇದು ಹನುಮನ ಜ್ಯೋತಿಯ ಜೊತೆಯಲ್ಲಿ ಹನುಮ ಧ್ವಜವನ್ನು ಕೊಂಡೊಯ್ಯಬೇಕು ಅನ್ನೋ ದೃಷ್ಟಿಯಿಂದ. ಅದೇ ರೀತಿ ಹನುಮನ ಗದೆಯನ್ನು ಇಲ್ಲಿಂದ ನಾವು ಪೂಜೆಯನ್ನು ಮಾಡಿಕೊಂಡು ಇಲ್ಲಿ ಧಾರ್ಮಿಕ ವಿಧಿವಿಧಾನಗಳ ಜೊತೆಯಲ್ಲಿ ರಥದ ಮುಖಾಂತರ ಸದನ ಹತ್ರ ಸಾಗಿಸಿಕೊಂಡು ಉಡುಪಿಗೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು 26ನೇ ತಾರೀಕು ಗುರುವಾರ ಇಲ್ಲಿ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅದಾದ್ಮೇಲೆ 29ಕ್ಕೆ ಕೃಷ್ಣನ ನಾಡಿಗೆ ಇದು ಸಾಧಾರಣ ಒಂದು 11 ಗಂಟೆಗೆ ಅಲ್ಲಿ ಹೋಗುವಂಥದ್ದಾಗ್ತದೆ. ಅಲ್ಲಿ ವಿಶೇಷ ಏನು ಕೇಳಿದ್ರೆ, ಅಲ್ಲಿರುವಂತಹ ಎಲ್ಲ ಧಾರ್ಮಿಕ ಪ್ರಮುಖರು ಅಥವಾ ರಾಜಕೀಯ ಪ್ರಮುಖರು ಇರ್ಬೋದು, ಅಥವಾ ಮಠ ಮಂದಿರದ ಗುರುಗಳು, ಸ್ವಾಮಿಗಳು ಎಲ್ಲರೂ ಸೇರಿಕೊಂಡು ಉಡುಪಿಯಲ್ಲಿ ಅದನ್ನು ಭವ್ಯವಾಗಿರುವಂತಹ ಸ್ವಾಗತವನ್ನು ಜೋಡುಗಟ್ಟೆಯಲ್ಲಿ ಮಾಡುವ ಮುಖಾಂತರ, ಆದರೆ ಅದೇ ಜೊತೆಯಲ್ಲಿ ಅಲ್ಲಿರುವಂತಹ ಒಂದು ಮಠ ಮಂದಿರ ಇದೆ. ಆ ಮಠ ಮಂದಿರದಲ್ಲಿ 210 kg ಪಂಚಲೋಹದ ನಿತ್ಯಾನಂದನ ಒಂದು 2 ಫೀಟ್ ಎತ್ತರದ ಒಂದು ಸುಂದರವಾಗಿರುವಂತಹ ಒಂದು ಮೂರ್ತಿಯನ್ನು, ಪಂಚಲೋಹದ 210 kg ಪಂಚಲೋಹದ ಮೂರ್ತಿಯನ್ನು ಅದರ ಜೊತೆಯಲ್ಲಿ ಕೊಂಡೊಯ್ಯುವಂತಹ ಇದೊಂದು ಕಾರ್ಯವನ್ನು ಅಲ್ಲಿ ಮಾಡಲಿಕ್ಕೆ ಆಗ್ತದೆ. ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಬರಬೇಕು. ಅದಾದ್ಮೇಲೆ ಉಡುಪಿಯಿಂದ ಅದನ್ನು ಭವ್ಯ ರೀತಿಯಲ್ಲಿ ಸ್ವಾಗತ ಮಾಡಿಕೊಂಡು ಶಂಕರಪುರಕ್ಕೆ 1.5 ಕಿಲೋಮೀಟರ್ ಇರುವಂತಹ ಕೂರ್ಕಲ್ ಭಾಗದಲ್ಲಿ ಅಲ್ಲಿ ಆ ಭಾಗದ ಎಲ್ಲರೂ ಸೇರಿಕೊಂಡು 4:30 ಗಂಟೆಗೆ ಅಲ್ಲಿ ಒಂದು ಭವ್ಯವಾಗಿರುವಂತಹ ಶೋಭಾಯಾತ್ರೆ ನಡೆಯಲಿದೆ. ಆ ಶೋಭಾಯಾತ್ರೆಯಲ್ಲಿ ಅಷ್ಟು ಭಜನಾ ತಂಡಗಳು, ಕುಣಿತ ಭಜನೆ ತಂಡಗಳು ಬರುವಂಥದ್ದು, ಡೋಲು ಇರ್ಬೋದು, ನಾಸಿಕ್ ಡೋಲು ಇರ್ಬೋದು, ಅಥವಾ ಬೇರೆ ಬೇರೆ ವೇಷಭೂಷಣ ಇರ್ಬೋದು, ರಾಮನ ವೇಷ, ಕೃಷ್ಣನ ವೇಷ, ಅವರ ಎಲ್ಲ ವೇಷಭೂಷಣಗಳೊಂದಿಗೆ ಅಲ್ಲಿಯ ನಾಗರಿಕರು ಶಾಸ್ತ್ರ ಸಂಕೇತವನ್ನು ಶೋಭಾಯಾತ್ರೆಯ ಮುಖಾಂತರ ನಮ್ಮ ಮಠ ಮಂದಿರಕ್ಕೆ ಬಂದು ಇಲ್ಲಿ
ಹನುಮನ ನಾಡಿಗೆ. ಅದು ಹೆಂಗೆ ಉಡುಪಿ ಜಿಲ್ಲೆ ಹೆಂಗೆ ದೇವರ ನಾಡು, ಅದೇ ರೀತಿ ಇಲ್ಲಿ ದೇವರಿಗೆ ದಿಕ್ಕು ತೋರಿಸಿದಂತಹ ಪುಣ್ಯಭೂಮಿ. ಯಾಕಂದರೆ ಶ್ರೀರಾಮಚಂದ್ರ ವನವಾಸಕದಲ್ಲಿ ಬಂದಾಗ ಹನುಮ ಸಿಕ್ಕು ಸೀತಾದೇವಿಯನ್ನು ಸಂಪರ್ಕ ಮಾಡತಕ್ಕಂಥ ತಂದು ಕೊಡ್ತಕ್ಕಂಥ, ಅವನಿಗೆ ಜಯಶೀಲೆಯನ್ನು ಮಾಡಿ ಮತ್ತೆ ಪುನಃ ರಾಜ್ಯವನ್ನು ಕೊಡ್ತಕ್ಕಂಥ ದಿಕ್ಕನ್ನು ತೋರಿಸಿದಂಥ ಹನುಮನ ನಾಡು ಇದು. ಅಂತಹ ಸುಂದರಕಾಂಡದಲ್ಲಿ ಬರ್ತಂತೆ ಪಂಪಾ ಸರೋವರದ ನೀರು, ಅಂಜನಾದ್ರಿ ಪರ್ವತದ ಕಲ್ಲು ಮತ್ತು ಋಷಿಮುಖದ ಮಣ್ಣು, ಈ ಮೂರು ಕೂಡ ಶಕ್ತಿಯುತವಾದಂತಹ ಒಂದು ಬಂಗಾರಕ್ಕಿಂತ ಮಾಣಿಕ್ಯಕ್ಕಿಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಧಾತುಗಳು ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿರುವಂಥ ರೀತಿಯನ್ನು ಇದು ಸಾಕ್ಷೀಕರಿಸಿ ಅವರು ಮುಂಚಿತವಾಗಿಯೇ ಈ ಒಂದು ಹನುಮನ ಪ್ರತಿಷ್ಠಾಪನೆಗೆ ಇಲ್ಲಿಂದ ಈ ಮೂರು ವಸ್ತುಗಳನ್ನು ತಗೊಂಡೋಗಿ ಅಲ್ಲಿ ಪೀಠದಲ್ಲಿ ಹಾಕಿ ಆ ಷಡಾಧಾರ ಪೂಜೆಯನ್ನು ಮಾಡಿರ್ತಾರೆ. ಈಗ ನಾಳೆ 26ನೇ ತಾರೀಕಿಗೆ ಗಂಗಾವತಿಗೆ ಆ ಒಂದು ಇಲ್ಲಿಂದನೇ ಒಂದು ಜ್ಯೋತಿ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಹನುಮ ಜ್ಯೋತಿ ಅನ್ನ ತೆಗೆದುಕೊಂಡು ಹೋಗಿ ಅಲ್ಲಿಂದ ಬರ್ತಾ ಪಂಚಲೋಹದ ಒಂದು ದೊಡ್ಡ ಕೌಮುದಿಕ ಅಂತ ಹೇಳಿದ್ರೆ, ಈಗಿನ ಕೊಪ್ಪಳ ಏನಿತ್ತು ಮುಂಚೆ ಜಂಬೂಕ ವಾನರ ಸಾಮ್ರಾಜ್ಯದಲ್ಲಿ ಕೌಮುದಿಕ ಅಂತಂದೇಳಿ ಅದರ ಹೆಸರು, ಕೊಪ್ಪಳಕ್ಕೆ ಹೆಸರು. ಅಂತಹ ಕೌಮುದಿಕ ಗದೆಯನ್ನು ತಗೊಂಡು ಹೋಗ್ತಕ್ಕಂಥ ಎಲ್ಲವೂ ಕೂಡ ಇಲ್ಲಿ ಸಂಪ್ರದಾಯಬದ್ಧವಾಗಿ ಅವರು ಮಾಡಲಿಕ್ಕಿದ್ದಾರೆ. ಹೀಗಾಗಿ ಗಂಗಾವತಿಯ ಜನ, ಭಕ್ತದ ನಾಡಿನ ಜನ ಭಕ್ತಿಯ ಬೀಡನ್ನು ಕೂಡ ಹೊಂದಿದ್ದಾರೆ ಅನ್ನುವಂಥ ದೃಷ್ಟಿಕೋನದಿಂದ ಅವರಿಗೆ ಸಂಪೂರ್ಣ ನಾವೆಲ್ಲರೂ ಕೂಡ ಸಹಕಾರವನ್ನು ನೀಡ್ತೀವಿ. ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರಬೇಕು. ನಿಮ್ಮೆಲ್ಲರ ಸಲಹೆ ಸೂಚನೆ ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಯಾವತ್ತು ಯಾವ ಕ್ಷೇತ್ರದಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಿರಂತರವಾಗಿ ನಡೀತವೆ ಅದು ಸುಭಿಕ್ಷವಾಗಿರ್ತದೆ ಅನ್ನುವಂಥದ್ದು ಪುರಾಣಗಳ ಕಾಲದಲ್ಲಿ ಕೂಡ ಉಲ್ಲೇಖ ಆಗಿರ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ಅದೇ ಮನಸ್ಥಿತಿಯ, ನಾವೆಲ್ಲರೂ ಗಂಗಾವತಿಯ ಜನ ಅದೇ ಮನಸ್ಥಿತಿಯವರು ಆಗಿರೋದ್ರಿಂದ ನಮಗೆ ಯಾವುದಕ್ಕೂ ಕೂಡ ಕುಂದು ಕೊರತೆಗಳು ಬರಲಾರ್ದಂಗೆ ಭಗವಂತ ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. 26ನೇ ತಾರೀಕು ನಾವು ಇಲ್ಲಿ ಅಂಜನಾದ್ರಿಯಲ್ಲೇ ಪೂಜೆ ಮಾಡಿಸ್ಕೊಂಡು ಆ ಮೆರವಣಿಗೆಯ ಮುಖಾಂತರ ರಥವನ್ನು ಗಂಗಾವತಿಯಲ್ಲಿ ತಂದು ವಿವಿಧ ಕಲಾ ತಂಡಗಳೊಂದಿಗೆ ಆ ಒಂದು ಕೊಪ್ಪಳದ ಮೂಲಕ ಅವರಿಗೆ ಬೀಳ್ಕೊಡುವಂಥ, ಅಂದರೆ ಕೊಪ್ಪಳದ ರಸ್ತೆಯ ಮೂಲಕ ಬೀಳ್ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿದ್ದೀವಿ. ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಹೆಚ್ಚಿನ ರೀತಿಯಲ್ಲಿ ತಮ್ಮಿಂದ ಮಾಧ್ಯಮದ ಸ್ನೇಹಿತರದೇ ಜಾಸ್ತಿ ಕೆಲಸ ಇರೋದು, ಹಾಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವೆಲ್ಲರೂ ಕೂಡ ಆ ಒಂದು ಧಾರ್ಮಿಕ ಕಾರ್ಯದಲ್ಲಿ ಕೈ ಜೋಡಿಸೋದ್ರ ಮುಖಾಂತರ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಜನರನ್ನು ಅಲ್ಲಿ ಆ ರೀತಿ ಆಕರ್ಷಕವಾಗಿ ಬರುವಂಥ ಧಾರ್ಮಿಕ ಕಾರ್ಯಗಳಿಗೆ ಜೋಡಿಸುವಂಥ ಕೆಲಸದ ಗುರುತರವಾದಂಥ ಜವಾಬ್ದಾರಿ ತಮ್ಮ ಮೇಲಿದೆ ಅನ್ನುವಂಥ ವಿಚಾರವಾಗಿ ಇಲ್ಲಿ ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡಲಾಗ್ತದೆ. ಮತ್ತೇನಾದರೂ ವಿಚಾರ ಇದ್ದರೆ ಅವರು